ನಮಸ್ತೆ ನನ್ನ ಪುಟ್ಟ ಸ್ನೇಹಿತರೆ. ಇಂದು ನಾವು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ನಮ್ಮ ರುಚಿಕರವಾದ ಆಹಾರ. ಆಹಾರ ಕೆಲವೊಮ್ಮೆ ಕೆಟ್ಟು ಹೋಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಇದು ತಾಜಾ ಸೇಬು ಹಳೆಯದಾಗಿ ಮತ್ತು ಮೃದುವಾದಾಗ ಹಾಗೆ. ಕೆಟ್ಟ ಆಹಾರವನ್ನು ತಿನ್ನಲು ನಾವು ಬಯಸುವುದಿಲ್ಲ, ಏಕೆಂದರೆ ಅದು ನಮಗೆ ಹೊಟ್ಟೆ ನೋವುಂಟು ಮಾಡುತ್ತದೆ. ಆದ್ದರಿಂದ ನಮ್ಮ ಆಹಾರವನ್ನು ಹೇಗೆ ಉತ್ತಮ ಮತ್ತು ಆರೋಗ್ಯಕರವಾಗಿ ಇಟ್ಟುಕೊಳ್ಳುವುದು ಎಂದು ನಾವು ಕಲಿಯುತ್ತೇವೆ. ಆಹಾರವನ್ನು ಉತ್ತಮವಾಗಿಡಲು ಒಂದು ವಿಧಾನವೆಂದರೆ ಅದನ್ನು ಪ್ರಿಸರ್ವ್ ಮಾಡುವುದು. ಅಂದರೆ ಅದು ದೀರ್ಘಕಾಲದವರೆಗೆ ತಾಜಾವಾಗಿರುವಂತೆ ನಾವು ವಿಶೇಷ ಕಾರ್ಯಗಳನ್ನು ಮಾಡುತ್ತೇವೆ. ನಾವು ಕೆಲವು ಆಹಾರಗಳನ್ನು ಒಣಗಿಸಬಹುದು, ರುಚಿಕರವಾದ ಒಣದ್ರಾಕ್ಷಿಗಳಂತೆ. ನಾವು ಕೆಲವು ಆಹಾರವನ್ನು ತಂಪಾದ ಸ್ಥಳದಲ್ಲಿ ರೆಫ್ರಿಜರೇಟರ್ನಲ್ಲಿ ಇಡಬಹುದು. ಮತ್ತು ಕೆಲವೊಮ್ಮೆ ನಾವು ಆಹಾರವನ್ನು ಬೇಯಿಸಿ ಪ್ಯಾಕೆಟ್ಗಳು ಅಥವಾ ಪಾತ್ರೆಗಳಲ್ಲಿ ಇಡುತ್ತೇವೆ. ಇದರಿಂದ ಅದು ಉತ್ತಮವಾಗಿರುತ್ತದೆ. ನಾವು ಇದನ್ನು ಏಕೆ ಮಾಡುತ್ತೇವೆ? ಇದರಿಂದ ಆಹಾರ ಹಾಳಾಗುವುದಿಲ್ಲ. ಪ್ರತಿ ಸ್ವಲ್ಪ ಆಹಾರವೂ ಮುಖ್ಯ ಮತ್ತು ಆಟವಾಡಲು ಮತ್ತು ಬೆಳೆಯಲು ನಮಗೆ ಶಕ್ತಿ ನೀಡುತ್ತದೆ. ನಾವು ಆಹಾರವನ್ನು ಎಸೆದರೆ ಅದು ನಮ್ಮ ಶಕ್ತಿ ಮತ್ತು ಚೈತನ್ಯವನ್ನು ಎಸೆದಂತೆ. ಈಗ ನಮ್ಮ ಆಹಾರವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವ ಬಗ್ಗೆ ಮಾತನಾಡೋಣ. ನಾವು ಏನನ್ನಾದರೂ ತಿನ್ನುವ ಅಥವಾ ಕುಡಿಯುವ ಮೊದಲು ನಾವು ಯಾವಾಗಲೂ ಏನು ಮಾಡಬೇಕು? ಹೌದು, ನಮ್ಮ ಕೈಗಳನ್ನು ಶುದ್ಧ ನೀರಿನಿಂದ ತೊಳೆಯಿರಿ. ಇದು ನಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸುವ ಸಣ್ಣ ಕಣಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಅಲ್ಲದೆ ನಾವು ತಾಜಾ ಆಹಾರವನ್ನು ಮಾತ್ರ ತಿನ್ನಬೇಕು, ಹಳಸಿದ ಆಹಾರವನ್ನು ಅಲ್ಲ. ಮತ್ತು ಆಹಾರವು ತಿನ್ನಲು ಯೋಗ್ಯವಾಗಿದೆಯೇ ಎಂದು ಯಾವಾಗಲೂ ದೊಡ್ಡವರನ್ನು ಕೇಳಲು ನೆನಪಿಡಿ. ಆದ್ದರಿಂದ ನಿಮ್ಮ ಆಹಾರವನ್ನು ಉತ್ತಮವಾಗಿಡಲು ಅದನ್ನು ವ್ಯರ್ಥ ಮಾಡಬೇಡಿ. ಮತ್ತು ನೀವು ತಿನ್ನುವಾಗ ಯಾವಾಗಲೂ ಶುದ್ಧವಾಗಿರಿ ಎಂಬುದನ್ನು ನೆನಪಿಡಿ. ಇದು ನಿಮ್ಮ ದೇಹವನ್ನು ಬಲವಾಗಿ ಮತ್ತು ಆರೋಗ್ಯಕರವಾಗಿ ಇಡಲು ಸಹಾಯ ಮಾಡುತ್ತದೆ.